ಗಿಲ್ಲಿಗೆ ಕಾವ್ಯ ವಾರ್ನಿಂಗ್. ಯಾಕೆ ಗೊತ್ತಾ? ಬಿಕ್ಕಿ ಬಿಕ್ಕಿ ಅತ್ತ ಗಿಲ್ಲಿ, ಅಯ್ಯೋ ಪಾಪ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಇನ್ನೊಂದು ವಾರವಷ್ಟೇ ಬಾಕಿ ಇದ್ದು ಗ್ರ್ಯಾಂಡ್ ಫಿನಾಲೆ ಜನವರಿ 18, 2026ರಂದು ನಡೆಯಲಿದೆ ಎಂದು ದೃಢಪಟ್ಟಿದೆ. ಇನ್ನು ಮನೆಯಲ್ಲಿ ಉಳಿದಿರುವ ಸ್ಪರ್ಧಿಗಳು ತಮ್ಮ ಆಟದಲ್ಲಿ ತೀವ್ರತೆಯನ್ನು ತೋರಿಸುತ್ತಿದ್ದಾರೆ. ಆದರೆ ಈ ಹಂತದಲ್ಲಿ ತಮ್ಮ ಇಂದಿನ ನಡವಳಿಕೆಯನ್ನು ಪರಿಶೀಲಿಸಿ ಬದಲಾವಣೆ ಮಾಡುವ ಅವಕಾಶವನ್ನು ಕಿಚ್ಚ ಸುದೀಪ್ ಅವರು ನೀಡಿದ್ದರು. ಭಾನುವಾರದ ಎಪಿಸೋಡ್ನಲ್ಲಿ ಸುದೀಪ್ ಸ್ಪರ್ಧಿಗಳಿಗೆ ಒಂದು ವಿಶೇಷ ಪ್ರಶ್ನೆಯನ್ನು ಕೇಳಿದ್ರು. ಸೀಸನ್ನಲ್ಲಿ ಯಾವುದಾದ್ರೂ ಒಂದು ದಿನಕ್ಕೆ ಹೋಗಿ ಏನಾದರೂ ಬದಲಾವಣೆ ಮಾಡುವ ಅವಕಾಶ ಸಿಕ್ಕರೆ ಏನ್ ಮಾಡುತ್ತೀರಿ? ಈ ಪ್ರಶ್ನೆಯಿಂದಾಗಿ ಮನೆಯಲ್ಲಿ ಭಾವನಾತ್ಮಕ ಕ್ಷಣಗಳು ಸೃಷ್ಟಿಯಾದವು. ಅಶ್ವಿನಿ ಗೌಡ ಅವರು ತಮ್ಮ ಇಂದಿನ ವಿವಾದಾಸ್ಪದ ನಡವಳಿಕೆಯನ್ನು ಗುರುತಿಸಿ ರಕ್ಷಿತಾ ಶೆಟ್ಟಿ ಅವರಿಗೆ ಕ್ಷಮೆ ಯಾಚಿಸಿದರು. ಸೀಸನ್ ಆರಂಭದಿಂದಲೂ ಅಶ್ವಿನಿ ಮತ್ತು ರಕ್ಷಿತಾ ನಡುವೆ ತೀವ್ರ ಜಗಳಗಳು, ವೈಯಕ್ತಿಕ ಟೀಕೆಗಳು ನಡೆದಿದ್ದವು. ಅಶ್ವಿನಿ ತಮ್ಮ ಮಾತುಗಳು ತಪ್ಪಾಗಿ ತಿಳಿದುಕೊಳ್ಳಲ್ಪಟ್ಟಿವೆ ಎಂದು ಒಪ್ಪಿಕೊಂಡು ರಕ್ಷಿತಾಗೆ ಕ್ಷಮೆ ಕೂಡ ಕೇಳಿದ್ದು ಎಲ್ಲರ ಗಮನ ಸೆಳೆಯಿತು. ಇದು ಮನೆಯಲ್ಲಿ ಭಾವನಾತ್ಮಕ ಬದಲಾವಣೆಗೆ ಕಾರಣವಾಯಿತು. ಇನ್ನೊಂದೆಡೆ ಕಾವ್ಯ ಶೈವ ಅವರು ಗಿಲ್ಲಿ ನಟ ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ರು. ಗಿಲ್ಲಿ ತಮ್ಮ ಆಟದಲ್ಲಿ ಆಕ್ರಮಣಕಾರಿ ನಡವಳಿಕೆಯನ್ನ ತೋರಿಸುತ್ತಿದ್ದಾರೆ ಎಂದು ಕಾವ್ಯ ಆರೋಪಿಸಿ, ನಿನ್ನ ಆಟ ಬದಲಾಯಿಸು, ಇಲ್ಲದಿದ್ದರೆ ಫಿನಾಲೆಯಲ್ಲಿ ಸಮಸ್ಯೆ ಆಗಬಹುದು ಎಂದು ಎಚ್ಚರಿಕೆ ಕೂಡ ನೀಡಿದ್ರು. ಗಿಲ್ಲಿ ಮತ್ತು ಕಾವ್ಯ ನಡುವಿನ ಜೋಡಿ ಆಟದಲ್ಲಿ ಇತ್ತೀಚೆಗೆ ತೀವ್ರ ಟೆನ್ಷನ್ ಇದೆ. ಇದು ಈ ಎಚ್ಚರಿಕೆಗೆ ಕಾರಣವಾಗಿದೆ. ಈ ಎಪಿಸೋಡ್ ಸ್ಪರ್ಧಿಗಳಿಗೆ ಸ್ವಯಂ ಪರಿಶೀಲನೆಯ ಅವಕಾಶ ನೀಡಿತು. ಅಶ್ವಿನಿ ತಮ್ಮ ಉಗ್ರ ಸ್ವಭಾವವನ್ನು ನಿಯಂತ್ರಿಸಬೇಕಿತ್ತು ಎಂದು ಯೋಚಿಸಿದರು. ರಕ್ಷಿತಾ ತಮ್ಮ ಭಾವನೆಗಳನ್ನು ಹೆಚ್ಚು ತೋರಿಸಬೇಕಿತ್ತು ಎಂದು ಹೇಳಿದರು. ಗಿಲ್ಲಿ ತಮ್ಮ ಕಾಮಿಡಿ ಮತ್ತು ಆಕ್ರಮಣಕಾರಿ ಶೈಲಿಯನ್ನು ಸಮತೋಲನಗೊಳಿಸಬೇಕು ಎಂದು ಒಪ್ಪಿಕೊಂಡರು. ಮನೆಯಲ್ಲಿ ಉಳಿದಿರುವ ಸ್ಪರ್ಧಿಗಳು ಅಶ್ವಿನಿ ಗೌಡ, ಗಿಲ್ಲಿ ನಟ, ಕಾವ್ಯ ಶೈವ, ರಕ್ಷಿತಾ ಶೆಟ್ಟಿ, ರಾಶಿಕಾ ಶೆಟ್ಟಿ, ರಘು, ಧನುಷ್, ಧ್ರುವಂತ್ ಈ ಎಲ್ಲರೂ ಟ್ರೋಫಿಗಾಗಿ ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಫ್ಯಾನ್ಸ್ಗಳು ಆನ್ಲೈನ್ನಲ್ಲಿ ತೀವ್ರವಾಗಿ ವೋಟ್ ಮಾಡುತ್ತಿದ್ದಾರೆ. ಈ ಭಾವನಾತ್ಮಕ ಎಪಿಸೋಡ್ ಸೀಸನ್ನ ಅಂತ್ಯಕ್ಕೆ ಸರಿಯಾದ ಹೈಲೈಟ್ ಆಗಿದೆ. ಸುದೀಪ್ ಅವರ ಪ್ರಶ್ನೆಯಿಂದ ಸ್ಪರ್ಧಿಗಳು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಮನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಪ್ರಯತ್ನಿಸುತ್ತಿದ್ದಾರೆ. ಫಿನಾಲೆವರೆಗೆ ಇನ್ನೂ ಅನೇಕ ಟ್ವಿಸ್ಟ್ಗಳು ಬರಲಿದೆ. ಯಾರು ಗೆಲ್ತಾರೆ ಎಂಬುದು ಕುತೂಹಲಕಾರಿಯಾಗಿದೆ.